ಅಂತೂ ಇಂತೂ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈತನ ವಿಚಾರಣೆ ಮಾಡಿ ಮಾಡಿ ಅನಿಸ್ತು ಈತ ಬಿಟ್ಟಿದ್ದೆಲ್ಲವೂ ಕೂಡ ಬುರುಡೆ ತಗಂಬಂದ ದಿನದಿಂದ ಹಿಡಿದು ಇಲ್ಲಿ ತನಕ ಆತ ಎಲ್ಲವೂ ಕೂಡ ಬಿಟ್ಟಿದ್ದು ಬುರುಡೇನೆ ಸಾಬೀತಾಗೋಯ್ತು. ನಿನ್ನೆ ಬೆಳಗ್ಗೆ 10:30 ಶುರುವಾದಂಥ ವಿಚಾರಣೆ ಇವತ್ತು ಬೆಳಗಿನ ಜಾವ 5 ಗಂಟೆ ತನಕ. ಬಹುಶಃ SIT ಅವರನ್ನು ಬಿಟ್ಟರೆ ಸಾಕಾಗಿತ್ತು, ಅಷ್ಟು ಪ್ರಶ್ನೆ ಕೇಳಿದ್ರು. ಅದೇನು ಪ್ರಶ್ನೆ ಕೇಳಿದ್ರು, ಅವನೇನು ಉತ್ತರ ಕೊಟ್ಟನೋ ಭಗವಂತನಿಗೆ ಗೊತ್ತು, ಮಂಜುನಾಥನೇ ಬಲ್ಲ. ಒಂದೆರಡು ಸಂಗತಿಗಳ ನನಗೆ ಅಲ್ಲಿ ನಂಬಿಕೆ ಇದೆ, ನನಗೆ ಇಲ್ಲಿ ನಂಬಿಕೆ ಇದೆ. ಮೊದಲಿಂದ ಪಾಯಿಂಟ್ ಶುರು ಮಾಡಿದ್ರು 1 2 3 4 ಅಪ್ ಟು 13 13 ತನಕ, 1ರಿಂದ 13. ಸರಿ, ಇವನೇನು ಹೇಳ್ದ, 1ರಿಂದ 13 ಬೇಡ, ಮೊದಲು 9ರಿಂದ ಶುರು ಮಾಡೋಣ, ವಿಪರೀತ ಹೆಣ್ಣುಗಳಿವೆ ಅಲ್ಲಿ ಅಂತ. ಬೆಳಗ್ಗೆ 11 ಗಂಟೆಗೆ ಕೋರ್ಟಿಗೆ ಹಾಜರುಪಡಿಸ್ತಾರೆ. SIT ಇವನನ್ನ ಬೆಳಗ್ಗೆ 11 ಗಂಟೆಗೆ, ಇನ್ನು 1.5 ಗಂಟೆ SIT ಹಾಜರುಪಡಿಸುತ್ತೆ. ಸೊ ಇದು ಸಂಗತಿ. ಆರಂಭದಿಂದ ಅವನು ಬುರುಡೆ ತಗಂಬಂದಾಗಿನಿಂದ ಬಿಟ್ಟಿದ್ದೆಲ್ಲವೂ ಕೂಡ ಬುರುಡೆ ಅನ್ನುವಂಥ ಸಾಬೀತಾಗಿದೆ. ಇನ್ನೇನು ಅಲ್ಲಿಂದ ಶುರು ಆಗಬೇಕಾಗಿತ್ತು. ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಅದನ್ನೇ ಹೇಳಿದರು. ಪಕ್ಷಾತೀತವಾಗಿ ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಸಂಪರ್ಕದಿದ್ದಾರೆ. ರಮೇಶ್, ಈಗ ಕೆಲವೇ ಕ್ಷಣಗಳಲ್ಲಿ ಆತನನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಈಗ ಮುಂದೆ ಏನಾಗುತ್ತೆ? ಯಾಕಂದರೆ ಇವನು ಕೊಟ್ಟಂಥ ಕೆಲಸಗಳು ಒಂದೆರಡಲ್ಲ, ಎಲ್ಲವೂ ಕೂಡ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಿದ್ದ. ನಾನು ಹೇಳ್ತಾ ಇದ್ದೆ ನಮ್ಮ ವೀಕ್ಷಕರಿಗೆ, 1ರಿಂದ 13 ಪಾಯಿಂಟ್ಗಳನ್ನು ಗುರುತಿಸಲಾಯಿತು ರಮೇಶ್. ಆದರೆ ಈತ ಹೇಳಿದ್ದೇನು ಅಂದರೆ 1ರಿಂದ 9 ತನಕ ಬೇಡ, 9ರಿಂದ ಶುರು ಮಾಡಿ, 9ರಲ್ಲೇ ನಿಮಗೆ ವಿಪರೀತವಾದಂಥ ಹಣಗಳು ಸಿಕ್ಕಿಬಿಡ್ತವೆ ಅಂತ. ಇವ್ರು ಹೇಳಿದ್ರು ಇಲ್ಲಪ್ಪ ಹಂಗಲ್ಲ, ಆಗಲ್ಲ, 1ರಿಂದಲೇ ಹೋಗಬೇಕು ಅಂತ. 1 2 3 4 6 ಒಂದು ಬಿಟ್ಟರೆ, 6 ಪಾಯಿಂಟಲ್ಲಿ ಒಂದು ಬಿಟ್ಟರೆ ಇನ್ನೆಲ್ಲೂ ಕೂಡ ಏನೂ ಸಿಗಲಿಲ್ಲ. ಹೀಗೆ ಪುಂಖಾನುಪುಂಖವಾಗಿ ಸುಳ್ಳಿನ ಈ ಕಂತೆಗಳನ್ನೇ ಇಟ್ಟಿದ್ದ ನೀನು. ಈಗ ಕೋರ್ಟಿಗೆ ಹಾಜರುಪಡಿಸ್ತಾರೆ, ಮುಂದೇನು ರಮೇಶ್? ರಂಗನಾಥ್, ಇವಾಗ ಇನ್ನು ಮುಂದೆ ಪೊಲೀಸರು ಈಗ ಷಡ್ಯಂತ್ರ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೆಸಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಈತ ತಾನೇ ಸ್ವತಃ ಬಂದು ಈ ರೀತಿ ಆತನೇ ಹೇಳಿರೋಕ್ ಸಾಧ್ಯ ಇಲ್ಲ. ಇದರಿಂದ ಬಹಳ ದೊಡ್ಡ ಮಸಲತ್ ಇರುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಒಂದು ಧರ್ಮಕ್ಷೇತ್ರ, ಲಕ್ಷಾಂತರ ಜನ ಭಕ್ತಾದಿಗಳಿರುವಂತ ಕ್ಷೇತ್ರ, ಜೊತೆಗೆ ಏನು ಎಲ್ರೂ ಕೂಡ ಶ್ರದ್ಧಾ ಕೇಂದ್ರ ಅದು. ಜೊತೆಗೆ ಅಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಎಕನಾಮಿಕಲಿ ಕೂಡ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಆ ಶ್ರದ್ಧಾ ಕೇಂದ್ರಕ್ಕೆ ಪೆಟ್ಟು ಬಿದ್ದಾಗ ಸಹಜವಾಗಿಯೇ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಹೀಗಾಗಿ ಈ ರೀತಿ ಸುಳ್ಳು ಮಾಹಿತಿ ನೀಡುವಂಥದ್ದು, ಮತ್ತೆ 2 ಧರ್ಮಗಳ ನಡುವೆ ದ್ವೇಷ ಹುಟ್ಟಿಸುವಂತ ಪ್ರಯತ್ನ ಮಾಡೋದು, ಅಂದ್ರೆ ಆತ ಬೇರೆ ಧರ್ಮ, ಅಂದ್ರೆ ಧರ್ಮಸ್ಥಳದ ಮಾಲೀಕತ್ವ ಬೇರೆ ಧರ್ಮದ ಕೈನಲ್ಲಿದೆ ಅನ್ನೋ ಹೇಳಿಕೆಗಳು ಇತ್ಯಾದಿಗಳು, ಹೇಳಿಕೆಗಳೆಲ್ಲ ಕೂಡ IPC ಅಡಿ ಕೂಡ ಅಫೆನ್ಸ್ ಆಗುತ್ತೆ. ಜೊತೆಗೆ ಈ ರೀತಿ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿ ಷಡ್ಯಂತ್ರ ರೂಪಿಸೋದು, ಇದೆಲ್ಲವೂ ಕೂಡ ಅಫೆನ್ಸ್ ಆಗುತ್ತೆ. ಹೀಗಾಗಿ ಇವೆಲ್ಲವೂ ಗಂಭೀರ ಅಪರಾಧಗಳಾಗಿರೋದ್ರಿಂದ ಸಹಜವಾಗಿಯೇ ಪೊಲೀಸರು ಈಗ ಇವರ ಬಂಧಿಸಿದ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಆನಂತರ ತಮ್ಮ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಆ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಇದರಿಂದ ಯಾರ್ಯಾರಿದ್ದಾರೆ, ಈ ಸಂಚಿನ ಹಿಂದೆ ಸಂಪರ್ಕದಲ್ಲಿರಿ. ಇದು ಸಂಗತಿ. 11 ಗಂಟೆಗೆ ಆತನನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಆತನ ಹೇಳಿಕೆಯ ಹಿಂದಿರುವಂತ ದುರುದ್ದೇಶ ಏನು? ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ ದುರುದ್ದೇಶ. ತಿಳಿದು ಮಾತಾಡದ್ನೋ, ತಿಳಿದನೆ ಮಾತಾಡದ್ನೋ, ಹೇಳ್ಕೊಟ್ಟವ್ರು ಹಿಂಗೆ ಹೇಳಿದ್ರು ಅಂತ ಕೇಳ್ಕೊಂಡು ಮಾತಾಡದ್ನೋ, ಒಂದಿನನ 2 ದಿನನ. ಜೊತೆಗೇನು ಅಂತಂದರೆ ಈ ರೀತಿ ಇಡೀ ಒಂದು ಕ್ಷೇತ್ರಕ್ಕೆ ಹಾನಿಯಾಗುತ್ತೆ ಅಂತಂದರೆ ಯಾರು ಜವಾಬ್ದಾರಿ? ನೀವು ಯಾರಾದರೂ ಟಾರ್ಗೆಟ್ ಮಾಡಿದ್ದೀರಾ? ಮಾಡಿ, ನೇರವಾಗಿ ಮಾಡಿ. ಸೌಜನ್ಯ ಹತ್ಯೆಗೆ ನಿಮಗೆ ನ್ಯಾಯ ಸಿಗಬೇಕು, ಖಂಡಿತವಾಗ್ಲೂ ಸಿಗಬೇಕು, ಡೌಟೇ ಇಲ್ಲ. ಇಡೀ ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥದ್ದು ಇದಿಲ್ಲ. ಅದು ಯಾರ ವಿರುದ್ಧ ನೀವು ಯುದ್ಧ ಮಾಡ್ತಾ ಇದ್ದೀರಿ ನೀವು? ಎಷ್ಟು ಜನ? ಒಂದು ಸಂಗತಿ ಮಾತ್ರ ತುಂಬ ಸ್ಪಷ್ಟ ನಾನು ಹೇಳ್ತಾ ಇದ್ದೀನಿ. ರಮೇಶ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತೀನಿ ಅವ್ರ ಜೊತೆಗೆ. ಎಷ್ಟರ ಮಟ್ಟಿಗೆ ಅಂದರೆ ಧರ್ಮಸ್ಥಳ ಅಂತ ಹೆಸರು ಹೇಳೋಕ್ಕೆ ಜನ ಭಯ ಪಡ್ತಾ ಇದ್ರು. ಹೆಸರು ಹೇಳೋಕ್ಕೆ ಮಹಾನ್ ಭ್ರಷ್ಟರು ಅಂತ ಹೇಳುವಂಥ ನಮ್ಮ ರಾಜಕಾರಣಿಗಳೂ ಕೂಡ ಧರ್ಮಸ್ಥಳ ಅಂದ ತಕ್ಷಣ ಒಂದು ಕ್ಷಣ ಕಂಪಿಸ್ತಾ ಇದ್ರು, ಹೆಸರು ಹೇಳೋದೇ ಬೇಡಪ್ಪ ಅಂತ ಹೇಳಿ ಅಂತ. ಇವತ್ತು ಧರ್ಮಸ್ಥಳ ಹೋಗಿ ಎಲ್ಲರ ಬಾಯಲ್ಲಿ ಅತ್ಯಂತ ಸುಲಭವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಬಹುದು, ಸುಲಭವಾಗಿ ಸ್ಟೋರಿ ಮಾಡಬಹುದು, ಸುಲಭವಾಗಿ ಪುಂಖಾನುಪುಂಖವಾಗಿ ಕಥೆಗಳನ್ನು ಹೆಣಿಬಹುದು. ಏನಿದೆ ಅರ್ಥ ಇದು? ಅದಕ್ಕೆ ನಾನು ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯಂ ದೈವಕ್ಕೆ. ಮಹಿಮೆ ಮನಸೋತಿದೆಯೋ ಮಂಕುತಿಮ್ಮ? ಮಹಿಮೆ ಅಲ್ದೇ ಜನ ಹೋಗ್ತಾರೇನ್ರಿ?
ಇಡೀ ಕ್ಷೇತ್ರಕ್ಕೆ ಈ ರೀತಿ ಅಪಚಾರ ಆಯ್ತಲ್ಲ, ಯಾರು ಜವಾಬ್ದಾರಿ? ರಮೇಶ್, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನೀವು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ತುಂಬ ಜನ ನಡ್ಕೊಳ್ಳುವಂಥ ಕ್ಷೇತ್ರ, ಅಲ್ಲಿ ಭಕ್ತಿ ಇದೆ, ಭಾವನೆ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಪರಂಪರೆ ಇದೆ. ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಹೋಗ್ಬಿಟ್ರೆ, ಆರೋಪಗಳನ್ನು ಮಾಡ್ತಾ ಹೋಗ್ಬಿಟ್ರೆ ಕಥೆ ಏನು? ಅದು ಕೂಡ ಅದೇ ಈಗ ಮೇನ್ ಪಾಯಿಂಟ್ ಆಗುತ್ತೆ ಅಂತ ರಮೇಶ್ ಏನಂತೀರಿ? ಖಂಡಿತ ರಂಗನಾಥ್, ಯಾಕೆಂತಂದ್ರೆ ಇದು ಅಂದ್ರೆ ನಾರ್ಮಲ್ ಯಾವುದೋ ಒಂದು ಸಣ್ಣ ಆರೋಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಅಂದ್ರೆ ಇದೊಂದು ದೊಡ್ಡ ಧರ್ಮಕ್ಷೇತ್ರದ ವಿರುದ್ಧ ಕೇಳಿಬಂದ ಆರೋಪ ಆಗಿದ್ರಿಂದಾನೆ ಸರ್ಕಾರ ಇದನ್ನ SIT ರಚನೆ ಮಾಡಿತ್ತು. SIT ರಚನೆ ಮಾಡಿ ಸಂಪೂರ್ಣ ಮಿಷನರೀಸ್ ಅಂದ್ರೆ ಇವಾಗ ಅಲ್ಲಿ ಇಡೀ ದಿನ ಅಂದ್ರೆ ಸುಮಾರು ಒಂದು ತಿಂಗಳು ಅಲ್ಲೇ ಇದ್ದು ಎಲ್ಲವನ್ನು ಕೂಡ ಅಗದು ಅಂದ್ರೆ ಏನ್ ಜನಗಳ ಒಂದು ಭಾವನೆಗಳಿಗೆ ಇಲ್ಲಿ ಧಕ್ಕೆ ಬಂದಿದ್ರಿಂದಾನೆ ಅದು ಸತ್ಯನೋ ಸುಳ್ಳು ಅಂತೇಳಿ ತನಿಖೆ ಮಾಡುವಂತ ಒಂದು ಜವಾಬ್ದಾರಿ ಕೂಡ ಸರ್ಕಾರದಾಗುತ್ತೆ. ಹೀಗಾಗಿ SIT ರಚನೆ ಮಾಡಿ ಈ ಒಂದು ತನಿಖೆನ ನಡೆಸಿತ್ತು. ಈ SIT ಕೂಡ ಎಲ್ಲಾ ರೀತಿ ಅಂದ್ರೆ ಆತ ಎಲ್ಲೆಲ್ಲಿ ತೋರಿಸೋದ್ನೋ ಎಲ್ಲಾ ಕಡೆ ಕೂಡ ಅವ್ರು ಹೋಗಿ ಅಗ್ದಿದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ಬೆರಳು ತೋರ್ಸೋದಕ್ಕೆ ಅವಕಾಶನೇ ಇಲ್ಲ. ಅಂದ್ರೆ SIT ಇಲ್ಲೆಲ್ಲೋ ತಪ್ಪು ಮಾಡಿದೆ ಅಂತ ಬೆರಳು ತೋರ್ಸಕ್ಕೆ ಅವಕಾಶನೇ ಇಲ್ಲದೆ ಇರೋ ರೀತಿಯಲ್ಲಿ ಅವರು ತನಿಖೆನ ಮಾಡಿದ್ದಾರೆ. ತನಿಖೆನ ಮಾಡಿ ಆತ ಎಲ್ಲೆಲ್ಲಿ ತೋರಿಸೋದು ಅಲ್ಲೆಲ್ಲ ಕೂಡ ಅಗ್ದಿದ್ದಾರೆ. ಆದ್ರೆ ಎಲ್ಲೂ ಕೂಡ ಈತ ಏನೇನು ಆರೋಪ ಮಾಡಿದ್ದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ, ಪುರಾವೆಗಳು ಸಿಕ್ಕಿಲ್ಲ. ಹೀಗಾಗಿ ಇದು ಖಂಡಿತ ಇದು ಏನಂದ್ರೆ ದುರುದ್ದೇಶ ಪೂರಿತ ಆರೋಪ. ಜೊತೆಗೆ ಏನು ಆ ಮಹಿಳೆ ಹೇಳಿದಂತ ಹೇಳಿಕೆಗಳಿರ್ಬೋದು, ಎಲ್ಲವೂ ಕೂಡ ಇದು ಎಲ್ಲೋ ಒಂದ್ ಕಡೆ ಒಂದು ಷಡ್ಯಂತ್ರ, ಎಲ್ಲರೂ ಕಡೆ ಹೇಳಿ ಒಂದು ಸುಳ್ಳನ್ನ ಸೃಷ್ಟಿ ಮಾಡ್ತಾ ಇದ್ರು ಅನ್ನೋಂತ ಒಂದು ಅನುಮಾನ ಮೂಡ್ ಬಂದಿತ್ತು. ಹೀಗಾಗಿನೇ ಎಲ್ಲ ತನಿಖೆ ನಡೆಸಿ ನಿನ್ನೆ ರಾತ್ರಿಯಿಂದಲೂ ಕೂಡ ಅವರು ಪೊಲೀಸರು ಕೂಡ SIT ಅಧಿಕಾರಿಗಳು ಕೂಡ ತಜ್ಞರ ಜೊತೆ ಮಾತುಕತೆ ಮಾಡಿ ಕೊನೆಗೆ ಬಂಧಿಸಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಇವತ್ತು ಬಂಧಿಸಿದ್ದಾರೆ. ಜೊತೆಗೆ 11 ಗಂಟೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋಂತ ಮಾಹಿತಿ ಇದೆ. ಈಗ ಮುಂದೆ ಬೇರೆಯವ್ರದ್ದು ಕೂಡ ಸರದಿ ಬರ್ಬೋದು ಅಂತ ಅನಿಸ್ತಾ ಇದೆ ರಮೇಶ್. ಯಾಕಂದ್ರೆ ಯಾರ್ಯಾರು ಇವ್ರ ಹಿಂದೆ ಅಪ್ಪಿ ತಪ್ಪಿ ಅವ್ನು ಯಾರ್ಯಾರ ಹೆಸರು ಹೇಳಿರ್ತಾನೋ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಸುಜಾತಾ ಭಟ್ ಎಷ್ಟು ಸರಿ ಬೇರೆ ಬೇರೆ ಹೆಸರು ಹೇಳ್ಯಾರು ಹೇಳಿ. ಈ ರೀತಿ ಈತ ಯಾರ್ಯಾರ ಹೆಸರನ್ನು ಬಾಯಿ ಬಿಟ್ಬಿಟ್ನೋ, ಹಾಗಾಗಿ ಅವ್ರೆಲ್ರಿಗೂ ಕೂಡ ಗಂಡಾಂತರ ಕಾದಿದೆಯೇನೋ ಅಂತ ಅನಿಸ್ತಾ ಇದೆ ರಮೇಶ್. ಖಂಡಿತ ರಂಗನಾಥ್, ಯಾಕೆಂತಂದ್ರೆ ಈಗ ಪೊಲೀಸರು ಈಗ ಷಡ್ಯಂತ್ರ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಮಾಡಿದಾಗ ಇದರಲ್ಲಿ ಯಾರ್ಯಾರು ಇದಾರೆ, ಯಾಕಂದ್ರೆ ಈತ ಒಬ್ಬನೇ ಬಂದು ಈ ರೀತಿಯೆಲ್ಲ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಜೊತೆಗೆ ಬಹಳಷ್ಟು ಜನ ಇದರಲ್ಲಿ ಪತ್ರಿಕಾ ಪ್ರಕಟಣೆಗಳನ್ನು ಕೂಡ ಹೊರಡಿಸಿದ್ರು. ಈ ಜಾಗದಲ್ಲಿ ಇಷ್ಟಿದೆ, ಈ ಜಾಗದಲ್ಲಿ ಇಷ್ಟಿದೆ ಅಂತೇಳಿ ಕರಾರು ಮಾಹಿತಿ ನೀಡೋ ತರ ಪತ್ರಿಕಾ ಪ್ರಕಟಣೆಯನ್ನ ಕೂಡ ಕೆಲವರು ಹೊರಡಿಸಿದ್ರು. ಹೀಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗತ್ತೆ. ಇದರಿಂದ ಏನಿತ್ತು ಉದ್ದೇಶ, ಏನಿತ್ತು ಇವ್ರು ಇದನ್ನೆಲ್ಲ ಮಾಡೋದಕ್ಕೆ, ಮತ್ತೆ ಇದಕ್ಕೆ ಸುಳ್ಳು ಆರೋಪ ಮಾಡೋದಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಬಂಧಿಸುವಂತ ಕೆಲಸ ಕೂಡ ಆಗಬೇಕಾಗತ್ತೆ ರಂಗನಾಥ್. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವೆರಿ ಇಂಪಾರ್ಟೆಂಟ್ಲಿ ಬಹಳಷ್ಟು ಸಂಗತಿಗಳನ್ನ TV9 ನಿಮ್ಮ ಎದುರುಗಡೆ ಇಡ್ತಾ ಇದೆ. ಕೆಲವೊಂದು ಎಕ್ಸ್ಕ್ಲೂಸಿವ್ ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ.